ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ಹಾಗೆಯೇ ಇವತ್ತಿನ ಒಂದು ಸ್ಪೆಷಲ್ ಆದಂಥ ರೆಸಿಪಿ ಮಂಗಳೂರು ಗೋಳಿ ಬಜ್ಜಿ. 1 ಬೌಲಷ್ಟು ಮೈದಾ ಹಿಟ್ಟು, 3 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1/2 ಸ್ಪೂನಷ್ಟು ಅಡುಗೆ ಸೋಡಾ, 1 ಸಣ್ಣ ಗ್ಲಾಸಷ್ಟು ಹುಳಿ ಮೊಸರು, 1 ಸ್ಪೂನಷ್ಟು ಉಪ್ಪು, ನಂತರ 1 ಚಿಟಿಕೆಯಷ್ಟು ಸಕ್ಕರೆ, ಹಸಿಮೆಣಸಿನಕಾಯಿ, ನಂತರ ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಕೊಬ್ಬರಿ, ನಂತರ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪು, ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರು, ನಂತರ ಮಜ್ಜಿಗೆ ಕೊಂಡು ಯಾವುದೇ ಗಂಟು ಬರ್ದಿರೋ ತರ ಇದನ್ನ ನೀಟಾಗಿ ಕಲಸ್ಕೋಬೇಕು. ಇವಾಗ ಇದನ್ನ 1 ಗಂಟೆ ಅಥವಾ ನಿಮಗೆ ಅರ್ಧ ಗಂಟೆ ಆದ್ರೂ ಹಿಟ್ಟನ್ನ ನೆನೆಸ್ಕೊಳ್ಬೇಕು. ಅವಾಗ ಅದು ಹಿಟ್ಟು ಸಾಫ್ಟ್ ಆಗಿ ಬರ್ತದೆ. ನೋಡಿ ಈ ತರ ಹಿಟ್ಟನ್ನ ಕಲಸ್ಕೊಂಡು ನಾನು ಇವಾಗ 1 ಅವರ್ ಇದನ್ನ ಹಿಟ್ಟನ್ನ ನೆನೆ ಇಡ್ತೀನಿ. ಇವಾಗ ಹಿಟ್ಟನ್ನ 1 ಗಂಟೆಗಳ ಕಾಲ ನೆನೆ ಇಟ್ಬಿಡೋಣ. ಮಂಗಳೂರು ಬಜ್ಜಿ ರೆಡಿ ಆಗಿದೆ. ನಾನಿವಾಗ ಚಟ್ನಿನ ಆಲ್ರೆಡಿ ಮಾಡಿಟ್ಕೊಂಡಿದ್ದೆ. ಇವಾಗ ಚಟ್ನಿನ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಗೋಳಿ ಬಜ್ಜಿ ಅಂದ್ರೆ ಮಂಗಳೂರು ಬಜ್ಜಿ ರೆಡಿ ಆಗಿದೆ. ನೀವು ಸಹ ಇದನ್ನ ಫ್ಯಾಮಿಲಿ ಜೊತೆ ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.